ಜಿಲ್ಲೆ ಸಕಲೇಶಪುರದಲ್ಲಿ ಈಗಾಗಲೇ ಸಾಕಷ್ಟು ಮಳೆ ಅವಾಂತರವನ್ನು ಕೂಡ ಮಾಡಿದೆ. ಒಂದು ಕಡೆ ಮಳೆ ಅವಾಂತರವಾದರೆ ಇನ್ನೊಂದು ಕಡೆ ವಿದ್ಯುತ್ ಕೂಡ ವ್ಯತ್ಯಯವಾಗಿದೆ. ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದಲೂ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಇಲ್ಲಿ ಅಡುಗೆ ಮಾಡಲಿಕ್ಕೂ ಸಾಕಷ್ಟು ಕಷ್ಟ ಆಗ್ತದೆ. ಜೊತೆಗೆ ಮಕ್ಕಳು ಇನ್ನೇನು ನಾಳೆಯಿಂದ ಕೂಡ ಶಾಲೆ ಆರಂಭವಾಗುತ್ತೆ. ಶಾಲೆ ಆರಂಭವಾದರೂ ಅವ್ರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಜೊತೆಗೆ ಎಲ್ಲವನ್ನೂ ಈಗ ಕರೆಂಟಿಂದಲೇ ನಂಬಿಕೊಂಡಿರುವಂಥದ್ದು. ಅಡುಗೆ ಮಾಡಲಿಕ್ಕೆ ಆಗಿರ್ಬೋದು, ಜೊತೆಗೆ ನೀರನ್ನು ಹಿಡಿದಿಟ್ಕೊಳ್ಳುವುದಕ್ಕಾಗಿರ್ಬೋದು, ಎಲ್ಲಕ್ಕೂ ಕೂಡ ವಿದ್ಯುತ್ ಬಹಳ ಮುಖ್ಯ. ಆದರೆ ಕಳೆದ ಒಂದು ವಾರದಿಂದಲೂ ಈ ಭಾಗದಲ್ಲಿ ಬಾಗೆ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಈಗ ನಮ್ಮ ಜೊತೆಗೆ ಮೊದಲನೇದಾಗಿ ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ. ಸ್ಥಳೀಯರನ್ನ ಮಾತಾಡ್ಸೋಣ. ಸರ್, ಈಗ ಮಳೆಗಾಲ ಆರಂಭವಾಗಿದೆ. ಪ್ರತಿ ವರ್ಷ ಇದೇ ಥರ ಆಗುತ್ತೆ. ಬಾಗೆ ಗ್ರಾಮ ಆಗಿರ್ಬೋದು, ಬೇರೆ ಬೇರೆ ಗ್ರಾಮ ಆಗಿರ್ಬೋದು. ಈಗ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಅಲ್ಲಿ ಮಹಿಳೆಯರು ಕೂಡ ಹೇಳ್ತಾಯಿದ್ರು ಮನೆ ಒಳಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ. ನೀವು ಸ್ಥಳೀಯರಾಗಿ ಏನು ಹೇಳ್ತೀರಿ ಸರ್? ಸರ್, ಕಳೆದ 4 ದಿನದಿಂದ ನಮಗೆ ವಿದ್ಯುತ್ತಿನ ಅಭಾವ ಆಗಿದೆ. ನಮ್ಮ ಕುಡಿಯೋ ನೀರು ಸಮಸ್ಯೆ ಮೊದಲನೇದಾಗಿ. ಯಾಕಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೋಟ್ರು ರನ್ ಆಗಬೇಕಂದ್ರೆ ಕರೆಂಟ್ ಇರಲೇಬೇಕು. ಕುಡಿಯೋಕ್ಕೆ 4 ದಿನದಿಂದ ಸಮಸ್ಯೆ ಆಗಿದೆ, ನೀರಿನ ಸಮಸ್ಯೆ ಆಗಿದೆ. ಮಕ್ಕಳಿಗೆ ಓದೋಕ್ಕೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗಿದೆ. ರಾತ್ರಿ ಇಡೀ ಕರೆಂಟ್ ಇರಲ್ಲ. ಕಂಟಿನ್ಯೂಸ್ ಆಗಿ 4 ದಿನದಿಂದ ನೈಟು ಡೇ 2 ಟೈಮು ಕರೆಂಟ್ ಇಲ್ದಂಗೆ ಆಗಿದೆ. ಮತ್ತು ಈ ಪೂರ್ವಭಾವಿ ಸಭೆ ಈ ಕ್ಷೇತ್ರದ ಶಾಸಕರು ಕರಿಬೇಕಾಯಿತು. ಮಳೆ ಬರುವ ಮುನ್ಸೂಚನೆ ಇದ್ದೂ ಕರಿಬೇಕಾಯಿತ್ತು. ಅವರು ಇದರಲ್ಲಿ ವಿಫಲರಾಗಿದ್ದಾರೆ. ಅವ್ರು ಏನೋ ಓಡಾಡ್ತಾರೆ, ಅಲ್ಲಿ ಫೋಟೋ ತೆಗೆಸ್ಕೊತಾರೆ, ಕಾಮಗಾರಿದು ಬಿಟ್ಟರೆ ಅವ್ರು ಯಾವುದೇ ಕೆಲಸನೂ ಮಾಡ್ತಾಯಿಲ್ಲ. ಅಧಿಕಾರಿಗಳು ಅವ್ರು ಹಿಡಿದು ತಪ್ಪೋಗಿದೆ ಅಧಿಕಾರಿಗಳದು. ಹಾಗಾಗಿ ಈ ಕ್ಷೇತ್ರದಲ್ಲಿ ವಿಫಲರಾಗಿದೆ, ಎಲ್ಲ ಥರದಲ್ಲೂ ವಿಫಲ ಆಗೋಗಿದೆ. ಸರ್, ಈಗ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಈಗ ವಿದ್ಯುತ್ ಇಂಪಾರ್ಟೆಂಟ್, ಕರೆಂಟೇ ಇಂಪಾರ್ಟೆಂಟ್ ಸರ್. ಸರ್, ಕುಡಿಯೋಕ್ಕೆ ನೀರಿಲ್ಲ ಮೇಯ್ನಾಗಿ. ಈಗ ಮಕ್ಕಳಿಗೆ ಓದೋಕ್ಕೆ ಕರೆಂಟ್ ಇಲ್ಲ, ಮತ್ತು ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ಕೂ ಕರೆಂಟ್ ಇಲ್ಲ ಸರ್. ಮತ್ತು ಕುಡಿಯೋಕ್ಕೆ ಮಳೆ ನೀರನ್ನೇ ಕುಡಿತಿದ್ದೀವಿ ಸರ್ ಈಗ. ಮತ್ತು ಈ ನಮ್ಮ KB ಅವ್ರು ಏನು ಮಾಡ್ತಾರೆ ಗೊತ್ತಾ, ಹಗಲಲ್ಲೆಲ್ಲ ಇದು ಬೇಸಿಗೆಲೆಲ್ಲ ಕುತ್ಕೊಂಡು ಹರಟೆ ಹೊಡಿತಾರೆ. ಈ ಟೈಮಲ್ಲಿ ಮಳೆ ಬಂದರೆ ಕಂಬ ಮುರಿದೋಗಿದೆ. ಆಗ ನೋಡ್ಬೋದಲ್ಲ ಸರ್, ಎಲ್ಲಿ ಮರ ಇದೆ ಮರ ಕಟ್ಕೊಬೇಕು, ಎಲ್ಲಿ ಕಂಬ ಹೋಗಿದೆ ಒಂದು ಎಸ್ಟಿಮೇಟ್ ಕೊಟ್ಟು ಜೈ ಹತ್ರ ಮಾತಾಡಿ ಒಂದು ಈ ಥರ ಕಂಬ ಹೋಗಿದೆ, ಆ ಕಂಬ ರೆಡಿ ಮಾಡಿಸಿ ಅನ್ನೋದೊಂದು ಇದಿಲ್ಲ. ತುಂಬಾ ಒಂದು ತೊಂದರೆ ಆಗ್ಬಿಟ್ಟಿದೆ ಸರ್. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಏನು ಹೇಳೋದು ಸರ್, 4-5 ದಿನ ಆಯಿತು. ಇದು ಇವತ್ತಿನ ಇದಲ್ಲ, ವರ್ಷ ಇರ್ತಿ ಮಳೆ ಬಂದರೆ ಇದೆ. ವಾರಗಟ್ಲೆನೂ ಆಗುತ್ತೆ, 15 ದಿನ ಆದರೂ ಆಯಿತು, 20 ದಿನವೂ ಆಯಿತು. ಇದೇ ಹಣೆ ಬರ ಆಗಿದೆ ಸಕಲೇಶಪುರ. ಇದಿಷ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳುವಂಥ ಮಾತು. ಈಗಾಗಲೇ ಕುಡಿಯೋದಕ್ಕೆ ನೀರು ಬೇಕು ಅಂತಂದರೆ ಕರೆಂಟ್ ಬೇಕು. ಈಗ ಕರೆಂಟು ಇಲ್ಲ, ಜೊತೆಗೆ ಮಳೆ ನೀರನ್ನು ನಾವು ಕುಡಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿನ ಸ್ಥಳೀಯ ಶಾಸಕರು ಕೂಡ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಎಲ್ಲ ಅಧಿಕಾರಿಗಳನ್ನ ಸಭೆ ಕರಿಬೇಕಾಗಿತ್ತು. ಸಭೆ ಕರೆಯೋದ್ರಲ್ಲಿ ಕೂಡ ಅವರು ವಿಫಲರಾಗಿದ್ದಾರೆ. ಅಧಿಕಾರಿಗಳನ್ನ ಶಾಸಕರ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿದ್ಯುತ್ ವ್ಯತ್ಯಯ ಆಗಿದೆ ಕಳೆದೊಂದು ವಾರದಿಂದ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಕರೆಂಟ್ ಇಲ್ದಿರ್ತಾರೆ, ಏನು ತೋರಿಸ್ಕೊಂಡು ತೋರಿಸ್ಕೊಳ್ಳಿ. ತೋರಿಸ್ಕೊಳ್ಳಿ, ಕರೆಂಟ್ ವೈರ್ ತೋರಿಸ್ಕೊಳ್ಳಿ. ಮಾಡಿ
ಅದಕ್ಕೆ ಸರ್. ಬ್ಯಾಟ್ರಿ ಡೌನ್ ಆಯ್ತಲ್ರಿ ಇಲ್ಲ ಹ್ಞೂ ತಗೊಂಡು ಇಲ್ಲ ಕಡೆ ಒಂದೇ ಇರೋದು. ಬನ್ನಿ ಅಮ್ಮ, ನೀವು ಹೋಗಿ ಅಮ್ಮ, ಡೋರ್ ಓಪನ್ ಮಾಡಿ ಹೆಂಗೆ ಹೋಗ್ಬಿಟ್ಟು. ಡಿಪೆಂಡೆಂಟ್ಸ್ ಅಂದರೆ ಲೈಟಿಸ್ ಕಡಿಮೆ ಮಾಡ್ಕೊಳ್ಳಿ.